ಸ್ನೇಹಿತರೆ, ನಿಮ್ಮ ಪ್ರಶ್ನೆಗಳಿಗೆ ನನ್ನ ಉತ್ತರ ವಿಶೇಷವಾಗಿ ಭಾಷಣ ಕೌಶಲ್ಯದ ಮೇಲೆ. ಸರ್, ಭಾಷಣದ ನಡುವೆ ವಿಚಾರಗಳು ಮರೆತು ಹೋಗುತ್ತದೆ. ನಾವು ಏನು ಹೇಳಬೇಕು ಅಂದುಕೊಂಡಿರುತ್ತೇವೋ ಅದು ಹೇಳಲು ಸಾಧ್ಯವಾಗುವುದಿಲ್ಲ ಸರ್. ಬಿಕಾಸ್ ಮೆಂಟಲ್ ಕ್ಲಾರಿಟಿ ಅಂದರೆ ನಮ್ಮ ಮೈಂಡ್ ಕ್ಲಾರಿಟಿ ಇದ್ದರೆ ವರ್ಡ್ಸ್ ಕ್ಲಾರಿಟಿ ಬರುತ್ತೆ. ಅದಕ್ಕೆ ವಿ ಹ್ಯಾವ್ ಟು ವರ್ಕ್ ಆನ್ ಅವರ್ ಬ್ರೈನ್, ವಿ ಹ್ಯಾವ್ ಟು ವರ್ಕ್ ಆನ್ ಅವರ್ ಮೈಂಡ್. ಅದಕ್ಕೆ ನನ್ನ ಫಾರ್ಮುಲಾ ಇದೆ, 3 C's ಅಂತ ಹೇಳ್ತೇನೆ. ಕೂಲ್, ಕಾಮ್, ಕಂಫರ್ಟಬಲ್. ಓಕೆ. ಇನ್ನೊಂದು ಕಂಪೋಸ್ಡ್ ಅಂತ ಒಂದು ಆ್ಯಡ್ ಮಾಡೋಣ ಅಂತ ಇದ್ದೀನಿ. ಈಗ 4 ಅಂತಾನೆ ಅಂದ್ಕೊಂಬೋಣ ಇವತ್ತಿಂದ. ಕೂಲ್, ಕಾಮ್, ಕಂಫರ್ಟಬಲ್ ಅಂಡ್ ಕಂಪೋಸ್ಡ್ ಅಂದರೆ ಬ್ಯಾಲೆನ್ಸ್ಡ್ ಅಂತ. ಓಕೆನಾ? 4 C's ಅಂತ ಟೈಪ್ ಮಾಡಿ. ಕೂಲ್, ಕಾಮ್, ಕಂಪ್ ಕಂಫರ್ಟಬಲ್, ಕಂಪೋಸ್ಡ್. ಬಿಕಾಸ್ ಈ ಕಂಪೋಸ್ಡ್ ಇವತ್ತು ಆ್ಯಡ್ ಮಾಡಬೇಕಂತ ಅನ್ನಿಸ್ತು ನನಗೆ. ಸೊ ಬ್ಯಾಲೆನ್ಸ್ಡ್ ಒಂಥರ ಸ್ಥಿತಪ್ರಜ್ಞತೆ ಅಂತ ಹೇಳ್ತೇವೆ. ಕೂಲ್ ತಣ್ಣಗಾಗಿ, ಕಾಮ್ ಪ್ರಶಾಂತವಾಗಿರೋದು, ಕಂಫರ್ಟಬಲ್ ಆರಾಮದಾಯಕವಾಗಿರೋದು. ಈಗ ನಾನು ಲ್ಯಾಪ್ಟಾಪ್ ಮುಂದೆ ಮೈಕ್ ಇಟ್ಕೊಂಡು ನಮ್ಮ ಮನೆಯಲ್ಲೇ ನಾನು ನಿಮ್ಮ ಜೊತೆ ಮಾತಾಡ್ತಾ ಇದ್ದೇನೆ. ಕರೆಕ್ಟಾ? ಸೊ ನಾನು ಟೆನ್ಷನ್ ಆಗಬಾರ್ದು, ನಿಮ್ಮ ಜೊತೆ ಇನ್ವಾಲ್ವ್ ಆಗಬೇಕು. ನೀವು ಎಷ್ಟೊಂದು ಜನ ಈಗ ಕೆಲವರು ಕ್ಯಾಮ್ರಾ ಆನ್ ಮಾಡಿಕೊಂಡು ನನ್ನ ಜೊತೆ ಇನ್ವಾಲ್ವ್ ಆಗಿದ್ದೀರಿ. ನಿಮ್ಮ ಮನೆಯಲ್ಲಿದ್ರೂ ನಾವು ಆರಾಮಾಗಿರಲಿಲ್ಲ ಅಂದರೆ ಟೆನ್ಷನ್ ಬರ್ತದೆ. ಸೇಮ್ ವೇದಿಕೆ ಮೇಲೆ ಹೋದಾಗಲೂ ಹಾಗೆ ಆಗ್ತದೆ. ಹಾಗಾಗಬಾರ್ದು ಅನ್ನೋದಕ್ಕೋಸ್ಕರನೇ ನಾವು ನಿಮಗೆ ಟ್ರೈನಿಂಗ್ ಕೊಡ್ತೇವೆ, ಪ್ರಾಕ್ಟೀಸ್ ಮಾಡಿಸ್ತೇವೆ. ಓಕೆ. ನೆಕ್ಸ್ಟ್ ಇನ್ಯಾರದು? ಈರಯ್ಯ ಅವರು, ಮಾತು ಆಡುವಾಗ ಎಲ್ಲಿ ತಪ್ಪಾಗಿ ಮಾತನಾಡುತ್ತೇವೋ ಅನ್ನೋ ಭಯ. ಭಯ ಇರಬೇಕು ಆ್ಯಕ್ಚುಲಿ. ಭಯ ಇಲ್ಲದೆ ಇದ್ರೆ ಏನೇನೋ ಮಾತಾಡ್ಬಿಡ್ತೀವಿ. ಭಯ ಇಟ್ಕೊಂಡು ಆರಾಮಾಗಿ ಮಾತಾಡಿ. ಭಯ ಯಾಕೆ ಬೇಕು ಅಂದರೆ ಇದನ್ನು ಪಾಸಿಟಿವ್ ಸ್ಟ್ರೆಸ್ ಅಂತ ಕರಿತೀವಿ, ಸ್ಟ್ರೆಸ್ ಅಂತ. ಇಲ್ದಿರ ಏನಾರ ಮಾತಾಡ್ಬಿಡ್ತಿದ್ವಲ್ಲ. ಈಗ ಸೆನ್ಸಿಬಲ್ ಆಗಿ ಯಾವ ಸಂದರ್ಭದಲ್ಲಿ ಏನು ಮಾತನಾಡಬೇಕೋ ಅದನ್ನೇ ಮಾತನಾಡುತ್ತೀವಿ ಸ್ನೇಹಿತರೆ. Xavier, I am weak in speech flow with use of appropriate words. I think I need a lot of practice. Definitely. Sir, practice is the only medicine. ಅದಕ್ಕೋಸ್ಕರನೇ ನಮ್ಮ ಕೋರ್ಸ್ನಲ್ಲಿ ರೆಗ್ಯುಲರ್ಲಿ ನಮ್ಮ ಎಲ್ಲ ಸ್ಟೂಡೆಂಟ್ಸ್ಗೆ ಪ್ರಾಕ್ಟೀಸ್ ಮಾಡಿಸಿ 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 ಒನ್ ಫೈನ್ ಡೇ ದೇ ವಿಲ್ ಕಮ್ ಔಟ್ ಫ್ರಮ್ ದ ಫಿಯರ್. ಕೆಲವರು ಸರ್ ಅದು ಯಾವಾಗ ಹೆಂಗೋಯ್ತೋ ಗೊತ್ತೇ ಆಗಲಿಲ್ಲ ಅಂತಾರೆ. ಹೌದು, ಹಂಗೆ ಹೋಗೋದು ಅದು. ಅದಕ್ಕೆ ನಮ್ಮ ಫಾರ್ಮುಲಾಗಳೆಲ್ಲ ಮಾಡ್ತಾ ಇರಬೇಕು. ಈ ಮೆಂಟರಿಂಗ್, ನಮ್ಮ ಟ್ರೈನಿಂಗ್ ಏನಾಗ್ತದೆ ಅಂದರೆ ನಿಮಗೆ ಶಾರ್ಟ್ ಕಟ್ ಮೆಥಡ್ ಕೊಡ್ತದೆ. ಓಕೆ. ಆ್ಯಂಡ್ ಸ್ಟೇಜ್ನಲ್ಲಿ ಭಾಷಣ ಮಾಡುವಾಗ ನಾವು ಮೊದಲು ಏನು ಮಾತನಾಡುತ್ತೇವೆ ಅಂದ್ಕೊಂಡಿರೋದು ಅದನ್ನು ಮರೆತು ಬಿಡುತ್ತೇವೆ. ಅಗೇನ್ ದ ಮೆಂಟಲ್ ಇಶ್ಯೂ. ಡೋಂಟ್ ವರಿ. Xavier, ಇಟ್ ಇಸ್ ಸಿಂಪ್ಲಿ ಗ್ರೇಟ್ ಅಂತ ಇವತ್ತಿನ ನಮ್ಮ ಕಾರ್ಯಕ್ರಮದ ಬಗ್ಗೆ ಹೇಳಿದ್ದಾರೆ. ಒಂದು ಫಾರ್ಮುಲಾ ಕೂಡ ಕೊಟ್ಟಿದ್ದೀನಿ, ಕಂಪೋಸ್ಡ್. ಹೊಸ ಒಂದು ಸಿ ಕೂಡ ಆ್ಯಡ್ ಮಾಡಿದ್ದೇನೆ. 9341259267 ನಮ್ಮ ಕಚೇರಿಯ ಸಂಖ್ಯೆಗೆ ಕರೆ ಮಾಡಿ ಮಾತನಾಡಿ. ನಾನು ಡೈಮಂಡ್ ಕಮ್ಯುನಿಟಿಗೆ ಯಾರಾದರೂ ಬರೋದಿದ್ದರೆ ಅವ್ರಿಗೆ ಒಂದು ನಾಮಿನಲ್ ಫೀಸ್ ತಗೊಂಡು ಅವ್ರಿಗೆ ನನ್ನ ಸಮಯ ಕೊಟ್ಟು ಅವ್ರನ್ನ ಸರಿಯಾಗಿ ಅರ್ಥ ಮಾಡಿಕೊಂಡು, ಯು ಮೇ ನೀಡ್ ಸೋ ಮೆನಿ ಸೆಷನ್ಸ್ ಅಂತ ಇಂಡಿವಿಜುವಲಿ 1-to-1. ಈಗಾಗಲೇ ಒಂದು 7-8 ಜನ ಇದ್ದಾರೆ. ಇನ್ನೊಂದು 3-4 ಜನಕ್ಕಷ್ಟೇ ನಾನು ಡೈಮಂಡ್ ಕಮ್ಯುನಿಟಿಗೆ ಅವಕಾಶ ಕೊಡ್ತಾ ಇದ್ದೇನೆ. ನೀವು ಬೇಗ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮಗೂ ಸೀಟ್ ಸಿಗ್ಬೋದು. ಗಾಟ್ ಇಟ್? ಎಸ್, ಐ ವಿಶ್ ಯು ಆಲ್ ದ ಬೆಸ್ಟ್.